ನಾವು ಕಾಫಿ ಕುಡಿಯೋಷ್ಟರಲ್ಲಿ ವೀರಣ್ಣವ್ರ ಅಕ್ಕ ಏನಾದ್ರು ಬಂದ್ಬಿಟ್ರೆ ಯಾತಕ್ಕೊಂದ್ ಕಳೆ ಇರುತ್ತೆ. ಏನೇ ಇದು? ಕಾಫಿ ಕೇಳಿದ್ರೆ ಖಾಲಿ ಕಪ್ ಇಟ್ಬಿಟ್ಟು ಹೋಗಿದ್ದಾರೆ. ಯಾಕೆ ಮದ್ವೆ ಮನೆಯಲ್ಲಿ ಬೈತಾ ಇದ್ಯಾ? ನಾನ್ ಯಾರಾದ್ರೇನು ನನ್ ಕಾಫಿ ಕೇಳಿದ್ರೆ ಕಾಫಿ ಕೊಡೋ ಯೋಗ್ಯತೆ ಇಲ್ಲ. ಇಲ್ಲಿ ಯಾರಿಗೂ ಉಪ್ಪಿಲ್ಲ, ನನಗ್ ಮಾತ್ರ ಉಪ್ಪು ಹಾಕಿದಿರಾ. ಉಪ್ಪ ನೀನ್ ನಾಲ್ಗೆ ಕೆಟ್ಟೋಗೈತೆ. ನೀನ್ ನಾಲ್ಗೆ ಸರಿಗಿಲ್ಲ, ಮೊದಲು ನೀನ್ ನಾಲ್ಗೆ ಸರಿ ಮಾಡ್ಕೋ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಒಡವೆ ವಸ್ತು ಎಲ್ಲ ಜೋಪಾನವಾಗಿ ಇಟ್ಕೊಳ್ಳಿ. ಅವಾಗ್ಲೇ ನನ್ ಡಿಕ್ಕಿ ಹೊಡ್ಕೊಂಡು ಇವಳೆ ಕಣ, ಇವಳೆ ಕಟ್ಟವಳೆ, ಇವಳೆ ಕಳ್ಳಿ. ಯಾರು ಕಳ್ಳಿ ಅಂತಿದ್ಯಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡಮ್ಮ. ಎಲ್ಲದಕ್ಕೂ ಒಳ್ಳೆಗಳಿಗೆ ಕೂಡ್ ಬರ್ತಿದೆ ಕಣಮ್ಮ. ನೀವ್ ಅಳ್ತೀರಿ ತಾಯಿ. ನಿಮ್ಮಂತವ್ರ ಕಣ್ಣೀರ್ಗೆ ತುಂಬಾ ಬೆಲೆ ಜಾಸ್ತಿ. ಆದ್ರೆ ಈ ತರದೊಂದು ಕೆಟ್ಟದ್ ನಡೆದೋಯ್ತಲ್ಲ ರತ್ನಮ್ಮ. ಓ, ಮದ್ವೆ ಮಂಟಪ ಆದ್ರೆ ಕೆಲವು ಕಡೆ ಹಂಗೆ ಕಣಮ್ಮ, ಕೆಟ್ಟದ್ ಮಾಡ್ಬೇಕು ಅಂತಾನೆ ಬರ್ತಾರೆ. ಅವ್ರ ಮನ್ಸಲ್ಲಿ ಕೆಟ್ಟದಿರುತ್ತೆ ಕಣಮ್ಮ. ಅದನ್ನ ಯೋಚನೆ ಮಾಡಿ ಮಾಡಿ ಕೊನೆಗೆ ಕೆಟ್ಟದಾಗ ಸಾಯ್ತಾರೆ. ಅವ್ರನ್ನ ನಾವ್ಯಾಕೆ ನಮ್ ಬಾಯಿಂದ ಸಾಯಿಸ್ತಾರ? ಬೇಡ ಕಣಮ್ಮ. ಅದೇನೋ ಹೇಳ್ತಾರಲ್ಲ, ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ ಯಾಕೆ ಅಂತ. ನೀವ್ ಸುಮ್ನೆ ಇದ್ಬಿಡಿಮ್ಮ, ನಾನು ಕಾಫಿ ತಂದ್ಬಿಡ್ತೀನಿ. ಹ ಸಿದ್ದು, The number you are trying to reach is currently switched off. Please try again later. ಏನಪ್ಪ, ಏನಾಯ್ತಂತೆ? ಫೋನ್ ಏನಾದ್ರು ಬಂತ? ಈಗ ತಾನೇ ಫೋನ್ ಬಂತು. ದೇವ್ರ ದಯದಿಂದ ಏನೂ ಆಗಿಲ್ವಂತೆ. ದೇವ್ರ ದೊಡ್ಡ. ಹೇ, ಯಾರಯ್ಯ ನೀನು? ನಿನ್ಗೆ ಯಾಕಯ್ಯ ಊರು ಸಾಬರಿ? ಅಲ್ಲಪ್ಪ, ವಯಸ್ಸಿಗೆ ಬೆಲೆ ಕೊಟ್ಟು ಮಾತಾಡಪ್ಪ. ಏನ್ ಹಿಂಗ್ ಮಾತಾಡ್ತಾ ಇದೀಯಾ? ಯೋ, ನಿನ್ ಬೆಲೆ ಎಷ್ಟು ಅಂತ ಹೇಳಯ್ಯ. ದುಡ್ಡು ಕೊಟ್ಬಿಟ್ಟು ನಿನ್ನ ಕರ್ಕೊಂಡೇ ಹೋಗ್ತೀವಿ. ಹೇಗೂ ನಮ್ಮ ಮನೇಲಿ ಕೆಲಸ ಮಾಡೋದಕ್ಕೆ ಅಜ್ಜಿ ತಾಳ್ ಬೇಕು. ಏನ್ ತಾಯಿ ಹಿಂಗ್ ಮಾತಾಡ್ತೀಯ? ಅಲ್ಲ, ಈ ಮದುವೆ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಏನಾದ್ರೂ ಕಿತಾಪತಿ ಮಾಡಿ ಜಗಳ ಮಾಡ್ತಾನೆ ಇರ್ತೀರಲ್ಲಮ್ಮ. ಅಲ್ಲಮ್ಮ, ಪಾಪ ದೇವ್ರಂತ ಮನುಷ್ಯ ನಿನ್ ತಮ್ಮ ಚಾಕು ಚುಚ್ಬಿಟ್ಟಲ್ಲಮ್ಮ, ಅದು ನ್ಯಾಯನಾ? ಯೋ, ನೀನೇನ್ ನ್ಯಾಯಾಧೀಶನ ನ್ಯಾಯ ಹೇಳೋದಕ್ಕೆ? ಅಯ್ಯೋ ಬಿಡಮ್ಮ, ಏನೋ ತಪ್ಪಾಗೋಯ್ತು. ಏನಯ್ಯ ಬಿಡೋದು? ಮಾತಾಡೋದಕ್ಕೆ ಅಂತ ನಾವು ಕರ್ದಿದ್ವ ನಿನ್ನ? ಹೋಗ್ಲಿ ಬಿಡು ತಾಯಿ, ಏನೋ ಗೊತ್ತಿಲ್ದೆ ಮಾತಾಡ್ಬಿಟ್ಟೆ. ಅಲ್ಲಯ್ಯ, ಗೊತ್ತಿಲ್ದೆ ಇದ್ಮೇಲೆ ಯಾಕಯ್ಯ ಮಾತಾಡ್ಬೇಕು? ಸರಿ ಅಮ್ಮ, ಈಗ ನಾನು ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳು. ಅಲ್ಲಯ್ಯ, ನಿನ್ನ ಮಾತಾಡು ಅಂತ ನಾನು ಹೇಳಿದ್ನ ನಿನ್ಗೆ? ಈಗ ಬಂದು ನಾನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನೇನ್ ಹೇಳಿ? ಹೋಗ್ಲಿ ಬಿಡು ತಾಯಿ. ಅಯ್ಯಯ್ಯ, ನಾನೇನ್ ನಿನ್ನ ಹಿಡ್ಕೊಂಡಿದ್ದೀನ? ಅಲ್ಲಮ್ಮ, ನಿನ್ ಉದ್ದೇಶ ಏನು ಅಂತ ಅರ್ಥ ಆಗ್ತಿಲ್ವಲ್ಲ. ಸ್ವಲ್ಪ ಸುಮ್ನೆ ಇರ್ತೀರಾ? ಇದು ನನ್ನ ಮದ್ವೆ. ನಾನು ಬಯಸಿ ಇಷ್ಟಪಟ್ಟು ಆಗ್ತಿರೋ ಮದ್ವೆ. ಅಣ್ಣ ಅದಕ್ಕೆ ಮುಂದೆ ನಿಂತು ಕನ್ಯಾದಾನ ನನಗ್ ಮಾಡ್ಕೊಡ್ತಿರೋದು. ನೀವುಗಳಿದ್ರು ಮದ್ವೆ ಆಗತ್ತೆ, ಇಲ್ದೇ ಇದ್ರು ಮದ್ವೆ ಆಗತ್ತೆ. ಆದ್ರೆ ನಮ್ಮಣ್ಣ ದೊಡ್ಡವನು, ನಮ್ಮತ್ಗೆ ತುಂಬಾ ಮನ್ಸಿರೋಂಥವ್ರು. ಈ ಮದ್ವೆ ಸಂಬಂಧಿಕರ ಜೊತೆ ಸಂತೋಷವಾಗಿ ಮಾಡ್ಬೇಕು ಅಂತ ನಿಮ್ಮೆಲ್ರೂ ಕರೆದಿದ್ದಾರೆ. ನನ್ ತಲೆ ಮೇಲ್ ಬೀಳೋ ಪ್ರತಿ ಅಕ್ಷತೆ ಕಾಳು ನಿಮ್ಮ ಆಶೀರ್ವಾದ ಆಗಿರ್ಬೇಕು. ನೀವೆಲ್ಲ ಹೃದಯ ತುಂಬಿ ನನಗೆ ಹರಿಸ್ಬೇಕು. ಅದಕ್ಕೆ ತಾನೆ ನಮ್ಮಣ್ಣ ಮನೆ ಮನೆ ಹುಡ್ಕೊಂಡ್ಬಂದು ನಿಮ್ಮೆಲ್ರಿಗೂ ಲಗ್ನ ಪತ್ರಿಕೆ ಕೊಟ್ಟು ಬಂದಿರೋದು. ಇಲ್ ನೋಡಿ, ನೀವೆಲ್ರೂ ಹಿರಿಯರು. ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಈ ಕ್ಷಣದಿಂದ ನಾವು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅನ್ನೋದನ್ನ ಮನ್ಸಿಂದ ತೆಗ್ದು ಹಾಕ್ಬಿಡಿ ದಯವಿಟ್ಟು. ನಾವೆಲ್ರೂ ಒಂದೇನೆ. ನೀವೆಲ್ರೂ ಮುಂದೆ ನಿಂತು ಸಂತೋಷವಾಗಿ ನನ್ ಮದ್ವೆ ನಡೆಸ್ಕೊಡ್ಬೇಕು. ಆಗ್ಲೇ ನನಗೂ ಸಂತೋಷ ಆಗೋದು.
ಇಲ್ದೇ ಇದ್ರೆ ಇಲ್ಲಿ ನಡೆಯೋ ಘಟನೆಗಳು ಹಾಗೆ ನನ್ ಮನ್ಸಲ್ಲಿ ಉಳ್ಕೊಳಲ್ವಾ? ಅದು ಹಂಗಲ್ಲ ಕಣಮ್ಮ. ನಿನ್ನ ಮೇಲಾಗಲಿ ವೀರಣ್ಣ ಅವರೇ, ದಯವಿಟ್ಟು ನನ್ನ ತಂಗಿ ಹೇಳೋದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ದೇವ್ರ ದಯೆಯಿಂದ ಸಿದ್ಧಾರ್ಥ ಅವ್ರಿಗೇನೂ ಆಗಿಲ್ಲ. ಹಾ ನನ್ ಮಗ ಹೋಗ್ಬಿಟ್ಟಿದ್ರೆ ಮದುವೆ ನಿಂತೋಗ್ತಿತ್ತಲ್ಲ. ಅವರು ಬೆಳಗಾಗೋಷ್ಟೊಳಗೆ ಇಲ್ಲಿ ಬಂದು ನಮ್ಮೆಲ್ಲರ ಜೊತೆಯಲ್ಲೂ ಮದುಮಕ್ಕಳಿಗೆ ಅರಸಿ ಆಶೀರ್ವಾದ ಮಾಡ್ತಾರೆ. ಇಷ್ಟೊತ್ತು ತನಕ ನನ್ನ ತಂಗಿ ಏನು ಕೇಳ್ಕೊಂಡ್ಲೋ ಅದನ್ನೇ ಮತ್ತೆ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ. ಈ ಮದುವೆ ಅಂತ ಅನ್ನೋದು ಎರಡೂ ಕುಟುಂಬಗಳನ್ನು ಬೆಸೆಯುವಂತ ಒಂದು ಅಪರೂಪದ ಸಂಬಂಧ. ಅದನ್ನ ಯಾರೋ ಸ್ವಾರ್ಥಕ್ಕೋಸ್ಕರ ಹಾಳು ಮಾಡಬೇಡಿ. ದಯವಿಟ್ಟು ಎಲ್ಲರ ಹತ್ರಲ್ಲೂ ಒಂದೇ ಒಂದು ಮನವಿ, ಮದುವೆ ಮಂಟಪದಲ್ಲಿ ಯಾರು ಕೆಟ್ಟ ನಡೆಯಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ಎಲ್ಲರೂ ಒಂದಾಗಿರೋಣ. ಮದುವೆ ಅನ್ನೋದು ಒಂದು ಸಂಭ್ರಮ. ಎಲ್ಲಿಂದಲೋ ಬಂದ ನಾವು ಒಬ್ಬರನ್ನೊಬ್ರು ಭೇಟಿ ಮಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಸಂತೋಷವಾಗಿದ್ದೀವಿ. ಮದುವೆ ಚೆನ್ನಾಗಿ ನಡೆದ್ರೆ ಎಲ್ಲರೂ ಚೆನ್ನಾಗಿ ನಗ್ನಗ್ತಾ ಸಂತೋಷವಾಗಿರ್ತೀವಿ. ಸಂಜೀವ್ ಗೌಡ್ರೆ, ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಕರಿಬೇಕು ಅಂತ ಅನ್ಕೊಂಡಿದ್ದು ನಿಜ. ಇನ್ವಿಟೇಷನ್ ಕೊಟ್ಟು ಕಳಿಸಿದ್ ನಾನೇ, ಅದೇನ್ ತಪ್ಪಲ್ಲ. ಊರು ಅಂದ್ಮೇಲೆ ಜಗಳ ಆಗುತ್ತೆ, ಸಂಬಂಧಿಕರು ಅಂದ್ಮೇಲೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಅದನ್ನೆಲ್ಲ ಮರೆತು ಇಂಥ ಸಂಭ್ರಮದಲ್ಲಿ ತಾನು ನಾವೆಲ್ಲ ಒಂದಾಗೋದು. ಕರೆದು ಬಂದಿದ್ದಕ್ಕೋಸ್ಕರ ನೀವೇನ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಎಷ್ಟೇ ಹೇಳಿದ್ರು ಯಾರು ಕೇಳ್ತಾ ಇಲ್ಲ ಅಣ್ಣ. ಬೇಕಂತಾನೆ ಮೈಮೇಲ್ ಬಿದ್ದು ಇವರೆಲ್ಲ ಗಲಾಟೆ ಮಾಡ್ತಿದ್ದಾರೆ. ಅದು ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಅರ್ಥನೇ ಮಾಡ್ಕೋತಾ ಇಲ್ಲ ಅವರು. ಅಣ್ಣ, ನೀವು ಒಂದಿನಕ್ಕೆ ಇವ್ರ ಜೊತೆ ಹೀಗಿದ್ದೀರಾ ಅಂದ್ರೆ ಪ್ರತಿದಿನ ನಾನು ಹೇಗಣ್ಣ ಇರ್ಬೇಕು? ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಣ್ಣ. ಅಯ್ಯೋ, ಇವಳೇನ್ ಕಮ್ಮಿನಾ? ಇವಳಿದ್ದಾಳಲ್ಲ, ಇವಳೇನ್ ಸಾಮಾನ್ಯದೊಳಲ್ಲ. ಗಂಡನ್ನ ಕಂಟ್ರೋಲ್ ಇಟ್ಕೊಂಡಿದ್ರೆ ಅವನ ಯಾಕೆ ಹಿಂಗಾಡ್ತಿದ್ದ? ಅಲ್ಲಲ್ಲ, ಇದೆಲ್ಲ ಬೇಕಾ ಇಲ್ಲಿ ನನ್ಗೆ? ವೀರಣ್ಣವ್ರೆ, ನಾವು ಬಂದಿರೋದು ಮದ್ವೆಗ್ ತಾನೆ? ನೀವು ಬಂದು ಪ್ರೀತಿಯಿಂದ ಲಗ್ನ ಪತ್ರಿಕೆ ಕೊಟ್ಟು ಕರೆದಿದ್ದೀರಾ. ಏನೋ ಆಗಿದ್ದಾಗೋಯ್ತು, ಬಿಟ್ಬಿಡಿ. ವೀರಣ್ಣ, ಈ ಸಂಜೀವ್ ಗೌಡನ್ ಬಗ್ಗೆ, ಅವನ ಸಂಸಾರದ ಬಗ್ಗೆ ನಿಮಗೂ ನಮಗೂ ಚೆನ್ನಾಗೇ ಗೊತ್ತು. ಅವ್ರಿಲ್ಲಿ ಇದ್ದಷ್ಟು ತೊಂದರೆನೇ ಜಾಸ್ತಿ. ಇದೇನಪ್ಪ ಇದು? ನಮ್ಗೆ ತಂದಕಾಕ್ ನೋಡ್ತಾ ಇದೀಯಾ? ನೋಡೋದಕ್ಕೆ ತುಂಬಾ ದೊಡ್ಡ ಮನುಷ್ಯನ್ ತರ ಕಾಣಿಸ್ತಾ ಇದೀಯಾ? ಅಲ್ಲ, ಜಗಳ ಆಗಿರೋ ಕುಟುಂಬಗಳನ್ನ ಒಂದ್ ಮಾಡೋದ್ ಬಿಟ್ಟು ಈ ತರ ತಂದಿಗ್ ತಮಾಷೆ ನೋಡ್ತಾ ಇದೀಯಾ? ಯಾವ ಸೀಮೆ ದೊಡ್ಡ ಮನುಷ್ಯನೋ ಏನೋ.